Welcome, my dear students. Engineering Mathematics M2 and Applied Mathematics. Okay. ಈಗ ಪಾರ್ಟ್ ಎ ಆಯಿತು. ಪಾರ್ಟ್ ಬಿ ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ರಮ್ 18th ವರೆಗೂ ಆಗಿತ್ತು. ಈಗ 19th ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ. ದ ರೇಡಿಯಸ್ ಆಫ್ ಎ ಸ್ಪಿಯರ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 centimeters per second. Find the rate of increase of the volume when the radius is 6 centimeters. First, ಈ ರೇಟ್ ಮೆಜರ್ ಕೊಟ್ಟಾಗ ಫಸ್ಟ್ ಫಾರ್ಮುಲಾ ಬರ್ಕೊಬೇಕು. ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್? 4/3 pi r cube. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಫಾರ್ಮುಲಾ. ಓಕೆ. ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾನೆ? ಫಸ್ಟ್ ಫಾರ್ಮುಲಾ ಬರ್ಕೊಂಡಿದ್ದೀರಿ. 4/3 pi r cube is the volume of the sphere formula, and given the radius of a sphere is increasing at the rate, ನೋಡಿ, rate of radius ಅಂದಾಗ ಯಾವಾಗಲೂ ಅಷ್ಟೇ ವಿತ್ ರೆಸ್ಪೆಕ್ಟ್ ಟು ಟಿ ನಲ್ಲಿ ಬರ್ಕೊಬೇಕು. dr/dt ರೇಟ್ ಆಫ್ ರೇಡಿಯಸ್, ರೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ರೇಟ್ ಆಫ್ ರೇಡಿಯಸ್ ನೋಡಿ, ರೇಟ್ ಆಫ್ ರೇಡಿಯಸ್ನ ರೇಟ್ dr/dt ಎಷ್ಟು ಕೊಟ್ಟಿದ್ದಾನೆ? 2 centimeters per second. ಓಕೆ. ಆ್ಯಂಡ್ ಆಲ್ಸೋ ಗಿವನ್ ವೆನ್ ದ ರೇಡಿಯಸ್ ಈಸ್ 6 centimeters. ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ? 6 centimeters ಕೊಟ್ಟಿದ್ದಾನೆ. ಆ್ಯಂಡ್ ಏನು ಕೇಳಿದ್ದಾನೆ? ಫೈಂಡ್ ದಿ ರೇಟ್ ಆಫ್ ಇನ್ಕ್ರೀಸ್ ಆಫ್ ದಿ ವಾಲ್ಯೂಮ್. ವಾಲ್ಯೂಮ್ನ ರೇಟ್ ಆಫ್ ವಾಲ್ಯೂಮ್ ಅಂದರೆ dv/dt ಈಸ್ ಕ್ವಶನ್ ಮಾರ್ಕ್. dv/dtನ ಕಂಡುಹಿಡಿಬೇಕು. ಫಸ್ಟ್ ನೋಡಿ, ಸ್ಪಿಯರ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಫಾರ್ಮುಲಾ 4/3 pi r cube. ಡೇಟಾ ಗಿವನ್ ಏನು ಕೊಟ್ಟಿದ್ದಾನೆ? ರೇಡಿಯಸ್ನ ರೇಟ್ ಆಫ್ ರೇಡಿಯಸ್ ಅಂದಾಗ dr/dt ಈಸ್ ಈಕ್ವಲ್ ಟು 2 centimeters per second. ಓಕೆ. ಆ್ಯಂಡ್ ಆಲ್ಸೋ ಗಿವನ್ ರೇಡಿಯಸ್ ಈಸ್ ಈಕ್ವಲ್ ಟು 6 centimeters ಬರ್ಕೊಂಡಿದ್ದಾನೆ. ಏನು ಕೇಳಿದ್ದಾನೆ? ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ದಿ ವಾಲ್ಯೂಮ್ ಅಂದರೆ ರೇಟ್ ಆಫ್ ವಾಲ್ಯೂಮ್ ಅಂದರೆ dv/dt ಕೇಳಿದ್ದಾನೆ. ನಾವು ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. dv/dt ಈಸ್ ಈಕ್ವಲ್ ಟು 4/3 pi. ವಾಟ್ ಈಸ್ ದ ಡೆರಿವೇಟಿವ್ ಆಫ್ r ಕ್ಯೂಬ್? ನಾವು x ಕ್ಯೂಬ್ ಅಂದರೆ 3x² ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದ್ರಿಂದ 3r² ಇಂಟು dr/dt ಬರೀಲೇಬೇಕು. ಈಗ dv/dt ಈಸ್ ಈಕ್ವಲ್ ಟು 3 get cancel, 4 constant, pi constant. ವಾಟ್ ಈಸ್ ದ ವ್ಯಾಲ್ಯೂ ಆಫ್ r? 6 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 36. dr/dt ಈಸ್ ಗಿವನ್ 2. ಅಲ್ಲಿಗೆ dv/dt ಈಸ್ ಈಕ್ವಲ್ ಟು 36 ಇಂಟು 2 72 ಇಂಟು 4 ಇಂಟು 2 8. 7 28. ಇಸ್ ಕರೆಕ್ಟ್? 4 8, 7 28. 288 pi. ಇಸ್ ಇಟ್ ಕರೆಕ್ಟ್? dv/dt ಯೂನಿಟ್ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. 288 pi ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ನೀವು ಕ್ಯಾಲ್ಕುಲೇಟರ್ ಇದ್ರೆ ಬೇಕಾದ್ರೆ ಈ ಪೈ ವ್ಯಾಲ್ಯೂ 3.142 ಹಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಡೆಯುತ್ತೆ. ಇಲ್ಲ ಅಂದರೆ ಅದಕ್ಕೆ ಪೈಯಲ್ಲೇ ಆನ್ಸರ್ ಇಡಿ, ಏನು ತೊಂದರೆ ಏನಾಗಲ್ಲ. ಓಕೆ. ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನು ಕ್ವಶನ್ ಕೊಟ್ಟಿದ್ದಾನೆ? ಓಕೆ. 20th. ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ sin cube x ವಿತ್ ರೆಸ್ಪೆಕ್ಟ್ ಟು x. ಇಂಟಿಗ್ರೇಷನ್ ಆಫ್ sin cube x ಇಂಟು dx. ಓಕೆ. ಬೇಕಾದ್ರೆ cos cube x ಕೇಳಿ. ಓಕೆ, ಕೇಳ್ತಾ ಇರ್ತಾನೆ M2 ಹುಡುಗರಿಗೆ. sin cube x ಮತ್ತು cos cube x ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. sin cube x ಫಾರ್ಮುಲಾ ಇದೆ ಒಂದು ನೋಡಿ. sin cube xಗೆ ಫಾರ್ಮುಲಾ 1/4 ಇಂಟು 3 sin x ಮೈನಸ್ sin 3x. cos cube xಗೆ ಫಾರ್ಮುಲಾ 1/4 ಇಂಟು 3 cos x ಪ್ಲಸ್ cos 3x. ನೋಡಿ, ಈ ಎರಡು ಫಾರ್ಮುಲಾ ಜ್ಞಾಪಿಟ್ಕೊಂಡ್ಬಿಟ್ರೆ ಎರಡೂ ಕೇಳ್ತಾನೆ ಒಂದ್ಸಲಿ M2ಗೆ. ಓಕೆ. ಈಗ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸಬ್ಸ್ಟಿಟ್ಯೂಷನ್ ಮೆಥಡದು ಮಾಡ್ಬೋದು. ಫಾರ್ಮುಲಾ ಹಾಕೊಂಡ್ರೆ ಈಸಿ ಆಗುತ್ತೆ. ಇಂಟಿಗ್ರೇಷನ್ ಆಫ್ ವಾಟ್ ಇಸ್ ದ ಫಾರ್ಮುಲಾ ಆಫ್ sin cube x? 1/4 ಕಾನ್ಸ್ಟೆಂಟ್ ಔಟ್ಸೈಡ್ ತೆಗಿ, 3
sin x minus sin 3x into dx. ಓಕೆ, ಫಾರ್ಮುಲಾ ಬರ್ಕೊಂಡೆ. ಅದೇ ಥರ ನೀವು ಕಾಸ್ ಕ್ಯೂಬ್ ಎಕ್ಸ್ಗೂ ಟ್ರೈ ಮಾಡಿ, ಫಾರ್ಮುಲಾ ಹೇಳ್ಬಿಟ್ಟಿದ್ದೀನಿ. ನಾವು 1/4 ಇಂಟು 3 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ sin x ಮೈನಸ್ ಕಾಸ್ ಎಕ್ಸ್. ಇಲ್ಲಿ ಬರೀತೀನಿ ಮೈನಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ sin 3x ಮೈನಸ್ ಕಾಸ್ 3x ಬೈ 3. ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಕಾಸ್ 3x ಬೈ 3 ಪ್ಲಸ್ ಸಿ. ಮುಗಿದೋಯ್ತು. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಆದರೆ ಮೈನಸ್ 3/1/4ನ ಇದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿ, ಇದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿ, ಮೈನಸ್ 3/4 ಕಾಸ್ ಎಕ್ಸ್ ಪ್ಲಸ್ ಕಾಸ್ 3x ಬೈ 4 ಇಂಟು 3 12 ಪ್ಲಸ್ ಸಿ. ಇದ್ರ ಕ್ಯಾನ್ಸಲ್ ಮಾಡಿಬಿಡಿ, ಮಾಡೋಕ್ಕೆ ಬರೋದು. ಇಲ್ಲಿ ಇದು ದಟ್ ಈಸ್ ಎನಫ್, ನೋ ಪ್ರಾಬ್ಲಮ್. ಓಕೆ, ಕಾಸ್ ಕ್ಯೂಬ್ ಎಕ್ಸು ಟ್ರೈ ಮಾಡಿ, ಸೇಮ್. ಓಕೆ, ನೆಕ್ಸ್ಟ್ 21 ಇಂಟಿಗ್ರೇಷನ್ ಆಫ್ ನೋಡಿ tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 10 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೈರ್ ಇಂಟು ಡಿ ಎಕ್ಸ್. ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ಅಂದರೆ ಇಲ್ಲಿ 10 ಇರಬೇಕು ಅಂತ ಇಲ್ಲ, 2 3 4 5 6 7 8 9 10 11 ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ಈವನ್ -10 ಬೇಕು ಹಾಕೊಳ್ಳಿ, -10 -2 -3 -4 ಏನು ಬೇಕಾದ್ರೂ ಹಾಕೊಂಡ್ಬೇಡಿ. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ ಟಿ ಈಸ್ ಈಕ್ವಲ್ ಟು ಈ ಬ್ರ್ಯಾಕೆಟ್ ಒಳಗೆ ಇದೆಯಲ್ಲ ಅದನ್ನು ತೊಗೊಬೇಕು. tan ಇನ್ವರ್ಸ್ ಆಫ್ ಎಕ್ಸ್, ಟಿ ಈಸ್ ದ ಫಂಕ್ಷನ್ ಆಫ್ ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/1 ಪ್ಲಸ್ ಎಕ್ಸ್ ಸ್ಕ್ವಯರ್. ಡಿ ಟಿ ಡಿ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು, 1/1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಈಗ tan ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು? ಟಿ ಪವರ್ ಏನ ಕೊಟ್ಟಿರಲಿ, ಇನ್ನು ಉಳಿದಿದ್ದೇನೋ ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದ್ರೆ ಒಂದೇ, ಯಾಕೆಂದರೆ ಡಿ ಎಕ್ಸ್ ಇಂಟು 1 ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದ್ರೆ ಒಂದೇ, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಅಂದ್ರೆ ಒಂದೇ. ಅದನ್ನೇಂತ ಕರೆಯೋಣ? ಡಿ ಟಿ. ವಿ ನೋ ದ್ಯಾಟ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಏನು? ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಒಂದು ರೈಸ್ ಮಾಡು, ಒಂದು ಜಾಸ್ತಿ ಮಾಡು, ಟಿ ಟು ದಿ ಪವರ್ ಆಫ್ 11/11 ಪ್ಲಸ್ ಸಿ. ಲಾಸ್ಟ್ಗೆ ಟಿ ಅಂದ್ರೆ ಏನು? tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 11/11 ಪ್ಲಸ್ ಸಿ. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿ ವರ್ಕೌಟ್ ಮಾಡಿ, 10 ಪ್ರಾಬ್ಲಮ್ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ 21 ಆಯ್ತಲ್ವಾ? ನೆಕ್ಸ್ಟ್ 22 ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಇಂಟು ಡಿ ಎಕ್ಸ್. ಇದು ಅಷ್ಟೇ, ಒಂದು 15 ಪ್ರಾಬ್ಲಮ್ ಮಾಡೋ ಥರ ಹೇಳ್ಕೊಡ್ತೀನಿ ನೋಡಿ. ಎಕ್ಸ್ ಇಂಟು ಕಾಸ್ ಟು ಎಕ್ಸ್, ಎಕ್ಸ್ ಇಂಟು ಕಾಸ್ 3x, ಎಕ್ಸ್ ಇಂಟು ಕಾಸ್ 4x, ಎಕ್ಸ್ ಇಂಟು ಕಾಸ್ 5x, ಎಕ್ಸ್ ಇಂಟು ಕಾಸ್ 10x. ಇದಕ್ಕೆ ಹೆಂಗೆ ಮಾಡ್ತೀನೋ ಅದೇ ಥರ ನೀನು ಮಾಡು. ಬೈ ಪಾರ್ಟ್ಸ್ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ with respect to x is equal to first into integration of second minus integration of second into derivative of first. ಇದರ ಫಸ್ಟ್ ಫಂಕ್ಷನ್ ಯಾವುದು? ಎಕ್ಸ್. ಸೆಕೆಂಡ್ ಫಂಕ್ಷನ್ ಯಾವುದು? ಕಾಸ್ ಟು ಎಕ್ಸ್. ಬೈ ಪಾರ್ಟ್ಸ್ ಫಾರ್ಮುಲಾ ಏನು ಹೇಳುತ್ತೆ? ಫಸ್ಟ್ ಹೆಂಗೈತೋ ಹಂಗೆ ಬರೀ. ಇಂಟಿಗ್ರೇಷನ್ ಆಫ್ ಸೆಕೆಂಡ್, ಇದಕ್ಕೆ ಇಂಟಿಗ್ರೇಷನ್ ಮಾಡು. ಕಾಸ್ ಟು ಎಕ್ಸ್ಗೆ ಸೈನ್ ಟು ಎಕ್ಸ್ ಬೈ 2, ಈ ಎಕ್ಸ್ ಪಕ್ಕರನ್ನು ಡಿನಾಮಿನೇಟ್ರಲ್ಲಿ ಬರೀಬೇಕು. ರೂಲಲ್ಲಿ ಮೈನಸ್ ಇದೆ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್. ಇಲ್ಲೇನು ಬರೀತೀಯೋ ಅದೇ ಬರೀ. ಸೆಕೆಂಡ್ ಫಂಕ್ಷನ್ಗೆ ಇಂಟಿಗ್ರೇಷನ್ ಇಲ್ಲಿ ಬರ್ದಿರ್ತೀಯಲ್ಲ ಅದನ್ನೇ ಬರೀ. ಸೈನ್ 2x ಬೈ 2 ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್? 1. ಬರೆದ್ರು ಒಂದೇ, ಬಿಟ್ಟರು ಒಂದೇ. ನೆಕ್ಸ್ಟ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಬೈ 2 ಓವರ್ 2 ಆಗ್ಬೋದು, ಮೈನಸ್ ಈ ಡಿನಾಮಿನೇಟರ್ದಿರೋ 2 ನಾವು 1/2 ಅಂತ ಔಟ್ಸೈಡ್ ತೆಗಿ, ತೊಂದರೆ ಏನಿಲ್ಲ. ಇನ್ನು ಉಳಿದಿದ್ದು ಸೈನ್ ಟು ಎಕ್ಸ್ ಮಾತ್ರ. ನಾವು ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಬೈ 2 ಮೈನಸ್ 1/2 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೈನ್ ಟು ಎಕ್ಸ್? ಸೈನ್ ಟು ಎಕ್ಸ್ಗೆ ಏನು? ಮೈನಸ್ ಕಾಸ್ ಟು ಎಕ್ಸ್ ಬೈ 2 ಪ್ಲಸ್ ಸಿ. ಮುಗಿದೋಯ್ತು. ಈಗ ಈ ಬ್ರ್ಯಾಕೆಟ್ನ ರಿಮೂವ್ ಮಾಡಿ ನಡೆಯುತ್ತೆ, ಮಾಡದಿರೋ ನಡೆಯುತ್ತೆ. ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ 2 ಇಂಟು 2 4 ಪ್ಲಸ್ ಸಿ. ಕ್ಲಿಯರ್ ಆಯಿತು, ಪಕ್ಕ ಆಯಿತು ಆನ್ಸರ್. ಓಕೆ, ನೆಕ್ಸ್ಟು
ಕ್ಲೀನಾಗಿ ವರ್ಕ್ ಮಾಡಿ ಪ್ರಾಬ್ಲಮ್ಸು. ನೆಕ್ಸ್ಟ್ ಒನ್ 23rd. ಇಂಟಿಗ್ರೇಷನ್ ಆಫ್ -π/4 ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟು π/4 cos² x ಇಂಟು dx. ನೋಡಿ cos² x ಅಂತ ಬರಲಿ sin² x ಅಂತ ಬರಲಿ, ವೆರಿ ಇಂಪಾರ್ಟೆಂಟ್. ನೋಡಿ cos² xಗೆ ಇಂಟಿಗ್ರೇಷನ್ ಮಾಡೋ ಫಾರ್ಮುಲಾ 1 + cos2x/2. ಅದೇ ಇದೇ ಪ್ರಾಬ್ಲಮ್ ಬೇಕಾದ್ರೆ sin² x ಕೊಟ್ಟರೆ ನೀವು 1 - cos2x/2. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ನಾನು ಎರಡೂ ಮಾಡ್ತಾ ಇದ್ದೀನಿ, ಒಂದು ಪ್ರಾಬ್ಲಮ್ಗೆ ಇನ್ನೊಂದು ಸೇರಿಸಿ ಮಾಡ್ತಾ ಇದ್ದೀನಿ. ಓಕೆ, cos² x ಕೊಟ್ಟರೆ 1 + cos2x/2, sin² x ಕೊಟ್ಟರೆ 1 - cos2x/2. ಫಾರ್ಮುಲಾ ಇದನ್ನೇ ಹಾಕಬೇಕು. ಓಕೆ, ಈಗ ನಾನು ಇದಕ್ಕೆ ಯಾವ ಫಾರ್ಮುಲಾ ಹಾಕ್ತೀನಿ? 1 + cos2x/2 ಔಟ್ಸೈಡ್ ತೆಗೆದುಬಿಡ್ತೀನಿ. ಇದು -π/4, ಇದು π/4. ಇನ್ನೂ ಇಂಟಿಗ್ರೇಷನ್ ಮಾಡಿಲ್ಲ. 1/2 ಔಟ್ಸೈಡ್ ಇರಲಿ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1? x. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ cos2x? sin 2x/2. ಇಂಟಿಗ್ರೇಷನ್ ಈಸ್ ಓವರ್. ಈಗ ಲಿಮಿಟ್ ಅಪ್ಲೈ ಮಾಡೋದಷ್ಟೇ. ಏನು ಹೇಳ್ಕೊಟ್ಟಿದ್ದೀವಿ? ಆಫ್ಟರ್ ಇಂಟಿಗ್ರೇಷನ್ ಆದಮೇಲೆ ವೇರ್ ಅವರ್ ಎಕ್ಸ್, ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಬೇಕು. ಮೈನಸ್ ಆಫ್ ಲೋಯರ್ ಲಿಮಿಟ್ 1/2 ಔಟ್ಸೈಡ್ ಇರಲಿ. ಅಪ್ಪರ್ ಲಿಮಿಟ್ ಏನಪ್ಪ? π/4 ಪ್ಲಸ್ ಸೈನ್ 2 ಇಂಟು ಎಕ್ಸ್ ಅಂದರೆ π/4 /2. ಅಪ್ಪರ್ ಲಿಮಿಟ್ ಆಯಿತು. ಮೈನಸ್ ಆಫ್ ಲೋಯರ್ ಲಿಮಿಟ್ ಎಕ್ಸ್ ಜೊತೆಗೆ ಏನಾಗ್ತಪ್ಪ? -π/4 ಪ್ಲಸ್ ಸೈನ್ 2 ಇಂಟು ಎಕ್ಸ್ ಅಂದರೆ -π/4 /2. ಓಕೆ, 1/2 ಔಟ್ಸೈಡ್ ಇಲ್ಲಿ. 2 1 2, 2 2 4, ಸೈನ್ π/2 ಆಯಿತು. π/4 ಪ್ಲಸ್ ಸೈನ್ π/2 ಅಂದರೆ ಸೈನ್ 90, ಸೈನ್ 90 ಅಂದರೆ 1/2 ಮೈನಸ್ ಆಫ್ -π/4. ಇಲ್ಲಿ 2 1 2, 2 2 4, ಸೈನ್ ಆಫ್ -90, ಸೈನ್ ಆಫ್ -90 ಅಂದರೆ ಮೈನಸ್ ಸೈನ್ 90 ಅಂದರೆ -1/2. ಓಕೆ, ಇಲ್ಲಿಗೆ ನಿಲ್ಲಿಸಿದ್ರು ನೀವು ಮಾರ್ಕ್ಸ್ ಕೊಡ್ತಾನೆ. ಓಕೆ, ಇನ್ನೊಂದು ಸ್ಟೆಪ್ ಬರೀತೀನಿ. 1/2 ಇಲ್ಲಿ ಔಟ್ಸೈಡ್ ಇದೆ. π/4 ಪ್ಲಸ್ 1/2 ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ π/4, ಮೈನಸ್ ಇಂಟು ಮೈನಸ್ ಪ್ಲಸ್ 1/2. ಇಲ್ಲೇ ಬರೋದ್ಬಿಡಲ್ಲ. 1/2 ಔಟ್ಸೈಡ್ ಇದೆ. π/4 ಪ್ಲಸ್ π/4. ಹೌ ಮೆನಿ ಟೈಮ್ಸ್ ಆಫ್ π/4? 2π/4. 1/2 ಪ್ಲಸ್ 1/2 ಆಫ್ ಎಷ್ಟಾಯಿತು? 1. ಇಲ್ಲಿಗೆ ಸ್ಟಾಪ್ ಮಾಡಿ, ಏನು ತೊಂದರೆ ಏನಿಲ್ಲ. ನಿನಗೆ ಮಾರ್ಕ್ಸ್ ಇಲ್ಲಿ ಬಂದೋಗಿರುತ್ತೆ. ಇನ್ನೊಂದು ಸ್ಟೆಪ್ ಬರೆದ್ರೆ ಇದನ್ನು ಇಲ್ಲಿ ಕ್ಯಾನ್ಸಲ್ ಆಯಿತು. π/4 ಪ್ಲಸ್ 1/2 ಇಂಟು 1 1/2. ಈ 1/2ನ ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು. ಇದಕ್ಕೆ ಗುಣಿಸಿದಾಗ 2 ಕ್ಯಾನ್ಸಲ್ ಆಗುತ್ತೆ, π/4 ಆಗುತ್ತೆ. 1/2 ಇಂಟು 1 1/2. ದಿಸ್ ಈಸ್ ದ ಆನ್ಸರ್. π/4 ಪ್ಲಸ್ 1/2 ಇಸ್ ದ ಆನ್ಸರ್. ಓಕೆ, ನೀನು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನಡೆಯುತ್ತೆ, ರಿಸ್ಕ್ ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 24, very important problem. Find the volume generated by rotating the curve y is equal to x plus 2 about x-axis between x is equal to 0 and x is equal to 2. Volume formula pi times of a to b y square into dx. y square into dx. v is equal to pi constant ಅದು ಹಂಗೆ ಉಳ್ಕೊಂಬಿಟ್ಟಿರುತ್ತೆ. ಬಿಟ್ವೀನ್ ಆರ್ಡಿನೇಟ್ಸ್ 0 to 2. ಇಲ್ಲಿ ನಮಗೆ ಕೊಟ್ಟಿರೋದು y ಕೊಟ್ಟಿದ್ದಾನೆ. ಇಲ್ಲಿರೋದು ಫಾರ್ಮುಲಲ್ಲಿ y ಸ್ಕ್ವೇರ್. ಇಲ್ಲಿ ಕೇರ್ಫುಲ್ ಆಗಿರಬೇಕು. y ಎಷ್ಟು ಕೊಟ್ಟಿದ್ದಾನೆ? x plus 2. ಸ್ಕ್ವೇರ್ ಆನ್ ಬೋತ್ ಸೈಡ್. y ಸ್ಕ್ವೇರ್ ಇಸ್ ಈಕ್ವಲ್ ಟು x plus 2 ಹೋಲ್ ಸ್ಕ್ವೇರ್ ಆಯಿತು. ಇದು ಯಾವ ಫಾರ್ಮುಲಾ ಇದೆ? a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಏನು a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. a ಅಂದ್ರೇನು? ಎಕ್ಸ್ ಸ್ಕ್ವಯರ್. b ಅಂದ್ರೇನು? 2 ಸ್ಕ್ವೇರ್ ಅಂದರೆ 4 ಪ್ಲಸ್ 2ab. 2 a ಅಂದರೆ ಎಕ್ಸ್, ಇಂಟು 2. ಕ್ಲಿಯರ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 2 4x ಆರ್ಡರ್ ಬರಿತಾ ಇದ್ದೀನಿ ಪ್ಲಸ್ 4.
ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x+4 ಇಲ್ಲಿ ತಪ್ಪಾದರೆ ನೀನು ಮಾಡಿರೋ ಇಂಟಿಗ್ರೇಷನ್ಸ್ ಎಲ್ಲ ತಪ್ಪಾಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಬೇಕು. ಓಕೆ, ಇಲ್ಲಿ x+2 ಕೊಡ್ಬೋದು, x-3 ಕೊಡ್ಬೋದು, x-4 ಕೊಡ್ಬೋದು, x+1 ಕೊಡ್ಬೋದು, x-1 ಮಾಡಿ ನೀವು ಪ್ರಾಬ್ಲಮ್ಸ್ನ. ಈಗ y² ಅಂದರೆ ಏನು ಬರೀಲಿ, x² + 4x + 4 × dx. ಓಕೆ, ಈ ಥರ ನೀನು ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಲೆಕ್ಕ ಬರಲ್ಲ. ಈಗ ಇಂಟಿಗ್ರೇಷನ್ v = π ಕಾನ್ಸ್ಟೆಂಟ್ ಔಟ್ಸೈಡ್ ಇರಲಿ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ x² x³/3 4 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ x² 2 ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 4x ಲೋಯರ್ ಲಿಮಿಟ್ ಟು 0 ಅಪ್ಪರ್ ಲಿಮಿಟ್ ಟು 2. ಓಕೆ, π ಟೈಮ್ಸ್ ಆಫ್ ಲಿಮಿಟ್ ಅಪ್ಲೈ ಮಾಡಿ ಹೇಳೋದು ಕೊಟ್ಟಿದ್ದೀವಲ್ವಾ. ಆಫ್ಟರ್ ಇಂಟಿಗ್ರೇಷನ್ ಎಲ್ಲ ಆದಮೇಲೆ wherever x there will be substitute upper limit minus of wherever x there will be substitute lower limit. x ಅಂದರೆ ಅಪ್ಪರ್ ಲಿಮಿಟ್ 2³ ಅಂದರೆ 8/3 ಪ್ಲಸ್ 2 1 2 4. ಓಕೆ, ನಾವು ಈಗ 2 ಇಂಟು x ಅಂದರೆ 2² 4 ಆಯಿತು, ಪ್ಲಸ್ x ಅಂದರೆ 2 8 ಆಯಿತು, ಮೈನಸ್ 0 0 0 0 ಎಲ್ಲ 0 ಆಗೋಗ್ಬಿಡುತ್ತೆ. v = π ಇಂಟು 8/3 ಪ್ಲಸ್ 4 8 8 8 16 64 ಅಂದ್ಬಿಟ್ಟಿಯ π 8 ಪ್ಲಸ್ 6 3 18 8 1 48 16 3 48 / 3 ಅಲ್ಲಿಗೆ v = π ಇಂಟು 56/3 48 8 56 ಡಿವೈಡ್ ಆಗುತ್ತಾ, 3 1 3 ಆಗಲ್ಲ, ಹಂಗೆ ಇರಲಿ. 56 π/3 ಕ್ಯೂಬಿಕ್ ಸೆಂಟಿಮೀಟರ್. ಓಕೆ, ಎಲ್ಲನ ಮಿಸ್ಟೇಕ್ ಸಾಧ್ಯ ಇಲ್ಲ. ಎಲ್ಲ ಮಿಸ್ಟೇಕ್ ಆಯಿದ್ರೆ ಬೇಕಾದ್ರೆ ರೌಂಡ್ ಮಾಡಿ ತೋರಿಸಿ, ನನಗೆ ತೊಂದರೆ ಏನಿಲ್ಲ. ಎಲ್ಲೂ ಮಿಸ್ಟೇಕ್ ಆಗಿಲ್ಲ, ಭಾರಿ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು. ಓಕೆ, ಎಲ್ಲೆಲ್ಲ ಪ್ಲಸ್ ಮೈನಸ್ ಮಿಸ್ ಆಗಿರೋ ನೋಡಿ ಅಂದೆ, ಎಲ್ಲೂ ಮಿಸ್ ಆಗಿಲ್ಲ. ಓಕೆ, ನೆಕ್ಸ್ಟ್ 25ನೇ ಪ್ರಾಬ್ಲಮ್ಮು. ಓಕೆ, ಪಾರ್ಟ್ ಬಿನಲ್ಲಿ ಇದು ಕಂಪ್ಲೀಟ್ ಆದರೆ ಮುಗಿದೋಗುತ್ತೆ. ನಾನು ನೆಕ್ಸ್ಟ್ ಸಿ ಪಾರ್ಟ್ಗೆ ಹೋಗ್ತೀನಿ. ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್ dy/dx = 3x² - 2x + 5 ವೆನ್ x = 1 ಆ್ಯಂಡ್ y = 2 ಅಂತ ಕೊಟ್ಟಿದ್ದಾನೆ. ನೋಡೋಣ ಹಂಗಂದ್ರೆ ಏನು ಅಂತ. ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ dy/dx = 3x² - 2x + 5 ವೆನ್ x = 1 y = 2 ಬೈ ಯೂಸಿಂಗ್ ವೇರಿಯಬಲ್ ಸಪರಬಲ್ ಮೆಥಡ್. ಅಂದರೆ ನಾವು ಯಾವಾಗಲೂ dx ಪಕ್ಕ ಇನ್ ಟರ್ಮ್ಸ್ ಆಫ್ x ಬರಬೇಕು, dy ಪಕ್ಕ ಇನ್ ಟರ್ಮ್ಸ್ ಆಫ್ y ಬರಬೇಕು. ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ನಾವು dx ಕ್ರಾಸ್ ಮಾಡು, dy = 3x² - 2x + 5 × dx. ನಾನು ಈಗ ಹೇಳಿನಲ್ಲ, dx ಪಕ್ಕ ಇನ್ ಟರ್ಮ್ಸ್ ಆಫ್ x ಇರಬೇಕು, dy ಪಕ್ಕ 1 ಇದೆ ಕಾನ್ಸ್ಟೆಂಟು. ಈಗ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಇಂಟಿಗ್ರೇಷನ್ ಆಫ್ dy ಅಂದರೆ 1 × dy = ಇಂಟಿಗ್ರೇಷನ್ ಆಫ್ 3x² - 2x + 5 × dx. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 ಅಂದರೆ y, ಇಂಟಿಗ್ರೇಷನ್ ಆಫ್ 1 ಅಂದರೆ y ವಿತ್ ರೆಸ್ಪೆಕ್ಟ್ ಟು y ಅಲ್ಲಿ = 3 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ x² x³/3 2 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ x x² 2 ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 5x. ಓಕೆ, ಪ್ಲಸ್ ಸಿ ಇಂಟಿಗ್ರೇಷನ್ ಈಸ್ ಓವರ್. ಇದನ್ನು 1 ಅಂತ ಕರಿ. ಯಾಕೆ ಅಂದರೆ ಎಕ್ಸ್ ವ್ಯಾಲ್ಯೂ 1 ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ 2 ಕೊಟ್ಟಿದ್ದಾನೆ. ಸಫುಟ್ ಮಾಡಿ ಸಿ ವ್ಯಾಲ್ಯೂ ಕಂಡುಹಿಡಬೇಕಿಲ್ಲಿ. ಸಿ ವ್ಯಾಲ್ಯೂ ಕಂಡುಹಿಡಿದು ಈ ಈಕ್ವೇಷನ್ಗೆ ಸಫುಟ್ ಮಾಡಬೇಕು. ವೈ ವ್ಯಾಲ್ಯೂ ಎಷ್ಟು 2, 3 3 ಕ್ಯಾನ್ಸಲ್, ಎಕ್ಸ್ ಅಂದರೆ 1 1³ ಅಂದರೆ 1, 2 2 ಕ್ಯಾನ್ಸಲ್, ಎಕ್ಸ್ ಅಂದರೆ 1 1² ಅಂದರೆ 1, 5 ಇಂಟು ಎಕ್ಸ್ ಅಂದರೆ 1 5 ಇಂಟು 1 5 ಪ್ಲಸ್ ಸಿ +1 - 1 ಗೆಟ್ ಕ್ಯಾನ್ಸಲ್. 5 ಲೆಫ್ಟ್ ಬಂದರೆ 2 - 5 = ಸಿ. 2 - 5 ಅಂದರೆ ಸಿ = ಎಷ್ಟಾಯಿತು -3. ಈ -3 ತೊಗೊಂಡೋಗಿ ಈ ಸಿಗೆ ಸಫುಟ್ ಮಾಡಬೇಕು. ದಟ್ ಈಸ್ y = x³ - x² + 5x -3. ಸಿ ಅಂದರೆ -3. ದಿಸ್ ಈಸ್ ದ ಆನ್ಸರ್. ಇಲ್ಲಿ ಸ್ಟಾಪ್ ಮಾಡ್ಬೋದು. ಓಕೆ, ಇಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ಒಂದು 2-3 ಸಲ ರಿಪೀಟ್ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ನವ್ರಿಗೆ ಸಿ ಪಾರ್ಟ್ಗೆ ಎಂಟ್ರಿ ಆಗ್ತೀನಿ. ಓಕೆ, ಇದನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ ಅಪ್ಲೈ ಮಾಡ್ತೀನಿ, ಯಾಕೆಂದರೆ ಮಿನಿಟ್ಸ್ ಜಾಸ್ತಿ ಆಗಿರೋದ್ರಿಂದ. ಓಕೆ, ಗ್ರೂಪು ಹಾಕ್ತೇನೆ, ಪಾರ್ಟ್ ಮಾಡ್ತೀನಿ. 25 ನಿಮಿಷ ಆಗಿರೋ 12 ನಿಮಿಷ ಕಟ್ ಮಾಡಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು.